ವಾವ್, ಈ ರೇಷ್ಮೆ ಸೀರೆ ಎಷ್ಟು ಚಂದ ಇದೆ ಅಲ್ವಾ? ಈ ತರ ರೇಷ್ಮೆ ಬಟ್ಟೆಗಳನ್ನ ಹೇಗ್ ತಯಾರು ಮಾಡ್ತಾರೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮ್ಗೂ ಇದೆಯಾ? ಹಾಗಾದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ರೇಷ್ಮೆ ಸೀರೆಗಳ ಬಗ್ಗೆ ಎಲ್ಲರಿಗೂ ಕ್ರೇಜ್ ಇದೆ, ಬಟ್ ಈ ಫೈನ್ ಸಿಲ್ಕ್ ನಮ್ಮ ಕೈಗೆ ಹೇಗೆ ಬರುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಪ್ರೋಸೆಸ್. ಇದನ್ನೇ ನಾವು ಸೆರಿಕಲ್ಚರ್ ಅಂತ ಕರಿತೀವಿ. ಇಡೀ ಪ್ರೋಸೆಸ್ ನ ಸ್ಟಾರ್ ಅಂದ್ರೆ ಬಾಂಬಿಕ್ಸ್ ಮೋರಿ ಸಿಲ್ಕ್ ವರ್ಮ್. ಕತೆ ಶುರುವಾಗೋದು ಅದರ ತಾಯಿ ಇಡುವ ಮೊಟ್ಟೆಯಿಂದ. ಒಂದೇ ಬಾರಿಗೆ ಅದು 300ರ ಮೇಲೆ ಮೊಟ್ಟೆ ಇಡುತ್ತೆ. ಸುಮಾರು 10 ದಿನಗಳ ನಂತರ ಆ ಮೊಟ್ಟೆಗಳು ಚಿಕ್ಕ ಮರಿ ಹುಳುಗಳಾಗಿ ಹೊರಬರುತ್ತೆ. ಇವುಗಳ ಫುಲ್ ಟೈಮ್ ಡ್ಯೂಟಿ ಏನು ಗೊತ್ತಾ? ಹಿಪ್ಪು ನೇರಳೆ ಅಥವಾ ಮಲ್ಬೆರಿ ಎಲೆಗಳನ್ನ ತಿನ್ನೋದು. ಬರೀ 18 ದಿನದಲ್ಲಿ ಅದು ತನ್ನ ಗಾತ್ರಕ್ಕಿಂತ 70 ಪಟ್ ದೊಡ್ಡದಾಗಿ ಬೆಳೆಯುತ್ತೆ. ಅಬ್ಬಬ್ಬಾ! ಎಲೆ ತಿಂದು ಮುಗಿಸಿದ ಮೇಲೆ ನೆಕ್ಸ್ಟ್ ಲೆವೆಲ್ ಶುರು. ತನ್ನ ಬಾಡಿಯೊಳಗಿನ ಸ್ಪೆಷಲ್ ಪ್ರೋಟೀನ್ ಲಿಕ್ವಿಡ್ ನಿಂದ ಅದು ತನ್ನ ಸುತ್ತ ಒಂದು ಗೋಳದಂತಹ ಪ್ರೊಟೆಕ್ಟಿವ್ ಶೆಲ್ ಕಟ್ಟುತ್ತೆ. ಅದೇ ರೇಷ್ಮೆ ಕೋಶ. ಅದನ್ನ ಕುಕೋನ್ ಅಂತ ಕರೀತಾರೆ. ಇದು ಅದರ ಬಾಯಿಂದ ಬರುವ ಒಂದು ಕಂಟಿನ್ಯೂಸ್ ಫಿಲ್ಮೆಂಟ್. ಈ ಫಿಲ್ಮೆಂಟ್ ಅನ್ನ ಬೈಂಡ್ ಮಾಡೋಕೆ ಸೆರಿಸಿನ್ ಅನ್ನೋ ನ್ಯಾಚುರಲ್ ಗಮ್ ಇರುತ್ತೆ. ಒಂದು ಕೋಶದಲ್ಲಿ 1 ಕಿಲೋಮೀಟರ್ ಗಿಂತಲೂ ಹೆಚ್ಚು ಉದ್ದದ ದಾರ ಸಿಗುತ್ತೆ. ಈಗ ಸಿಲ್ಕ್ ಎಕ್ಸ್ಟ್ರಾಕ್ಷನ್ ಟೈಮ್. ನಮಗೆ ಬಟ್ಟೆ ತಯಾರಿಸಲು ಲಾಂಗ್ ಸಿಲ್ಕ್ ಥ್ರೆಡ್ ಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದ್ರೆ, ಥ್ರೆಡ್ ಗಳನ್ನ ಕೊಕೋನ್ ನಿಂದ ಬೇರ್ಪಡಿಸೋಕೆ ಕೊಕೋನ್ ಗಳನ್ನ ಬಾಯ್ಲಿಂಗ್ ವಾಟರ್ ನಲ್ಲಿ ಹಾಕ್ತಾರೆ. ಇದರಿಂದ ಸೆರೆಸಿನ್ ಸಾಫ್ಟ್ ಆಗತ್ತೆ ಮತ್ತು ಫಿಲಮೆಂಟ್ ಆಗಿ ಈಸಿಯಾಗಿ ಅನ್ವೈಂಡ್ ಆಗತ್ತೆ. ಈ ಪ್ರಕ್ರಿಯೆಯಲ್ಲಿ ಕೊಕೋನ್ ಒಳಗಿರುವ ಸಿಲ್ಕ್ ವರ್ಮ್ ಸಾಯತ್ತೆ. ಯಾಕಂದ್ರೆ ಅದು ಪತಂಗ ಅಥವಾ ಚಿಟ್ಟೆ ಹೊರಬಂದ್ರೆ ರೇಷ್ಮೆ ದಾರ ತುಂಡಾಗಿ ಲಾಂಗ್ ಥ್ರೆಡ್ ಸಿಗಲ್ಲ. ನಂತರ ರೀಲಿಂಗ್ ಟೆಕ್ನಿಕ್ ಬಳಸಿ ಹಲವು ಫಿಲ್ಮೆಂಟ್ ಗಳನ್ನ ಸೇರಿಸಿ ಸ್ಟ್ರಾಂಗ್ ಸಿಲ್ಕ್ ಥ್ರೆಡ್ ಮಾಡ್ತಾರೆ. ಕ್ವಾಲಿಟಿ ಇಂಪ್ರೂವ್ ಮಾಡೋಕೆ ಡಿಗಮಿಂಗ್ ಸೇರಿದಂತೆ ಬೇರೆ ಬೇರೆ ಪ್ರೋಸೆಸ್ ಗಳನ್ನ ಮಾಡಲಾಗುತ್ತೆ. ಹೀಗೆ ಕಷ್ಟಪಟ್ಟು ರೆಡಿ ಮಾಡಿದ ದಾರಕ್ಕೆ ಕಲರ್ ಹಾಕಿ ಫಿನಿಶಿಂಗ್ ಟಚ್ ಕೊಟ್ಟಾಗ ನಿಮ್ಮ ಫೇವರೇಟ್ ಮತ್ತು ಬ್ಯೂಟಿಫುಲ್ ರೇಷ್ಮೆ ಸೀರೆ ಅಥವಾ ರೇಷ್ಮೆ ಬಟ್ಟೆ ತಯಾರಾಗುತ್ತೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಪೇಜ್ ಫಾಲೋ ಮಾಡಿ.